ಹಲೋ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಕೋಡೆ. ಮೊದಲೆಲ್ಲ ಏನಂತಾರೆ ಈ ಆರ್ಮಿ ಆಫೀಸರ್ಗಳ ಮೇಲೆ ಮತ್ತೆ ಈ ಲೋಕಲ್ ಸಿಟಿಸನ್ಗಳ ಮೇಲೆ ಅಟ್ಯಾಕ್ ಮಾಡೋರು. ಇವಾಗ ಯಾವ ಮಟ್ಟಿಗೆ ಈ ಟೆರರಿಸ್ಟ್ ಅನ್ನು ಈ ಕುನ್ನಿಗಳು, ಈ ಕಜ್ಜಿ ನಾಯಿಗಳು ಯಾವ ರೀತಿ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಪೆಹಲಾಗಾಮಲ್ಲಿ ಸರಿಸುಮಾರು 28 ಅಮಾಯಕ ಟೂರಿಸ್ಟ್ಗಳನ್ನ ಧರ್ಮದ ಹೆಸರಲ್ಲಿ, ಏನ್ ಹೇಳಿ, ಧರ್ಮದ ಹೆಸರಲ್ಲಿ ಆಯ್ತಾ ಶೂಟ್ ಔಟ್ ಮಾಡಿದ್ದಾರೆ. ಧರ್ಮದ ಹೆಸರಲ್ಲಿ ಅದು ಯಾವ ಮಟ್ಟಿಗೆ ಶೂಟ್ ಔಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ID ಕಾರ್ಡ್ಗಳನ್ನ ಚೆಕ್ ಮಾಡಿ ಶೂಟ್ ಔಟ್ ಮಾಡಿದ್ದಾರೆ, ಮತ್ತೆ ಗಂಡಸರ ಪ್ಯಾಂಟ್ಗಳನ್ನ ಬಿಚ್ಚಿ ಶೂಟ್ ಔಟ್ ಮಾಡಿದ್ದಾರೆ. ಆಯ್ತಾ, ಅವರು ಹಿಂದೂಗಳು ಅಥವಾ ಬೇರೆ ಧರ್ಮದವರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ಯಾಂಟ್ಗಳನ್ನ ಬಿಚ್ಚಿ ಶೂಟ್ ಔಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಕಜ್ಜಿ ನಾಯಿಗಳು, ಪಾಕಿಸ್ತಾನ ಅನ್ನೋ ಕಜ್ಜಿ ನಾಯಿಗಳು ಇನ್ನು ಯಾವ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ, ಇನ್ನು ಯಾವ ಮಟ್ಟಿಗೆ ಆ ದೇಶ ಅವ್ರಿಗೆ ಕುಮ್ಮಕ್ ಕೊಡ್ತಾ ಇದೆ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅನ್ನೋದು ಇಲ್ಲಿ ನಮಗೆ ಎದ್ದು ತೋರಿಸ್ತಿದೆ. ಇಲ್ಲಿ ಎಸ್ಪೆಷಲಿ ನಾವು ಇಂಡಿಯಾದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಸರ್ವೇ ಜನ ಸುಖಿನೋ ಭವಂತು ಅನ್ಕೊಂಡು, ಆಯ್ತಾ, ಎಲ್ಲಾ ಧರ್ಮಗಳು ಒಂದೇ, ಎಲ್ಲರೂ ಒಂದೇ ರೀತಿ ಅನ್ಕೊಂಡು ನಾವಿಲ್ಲಿ ಟ್ರೀಟ್ ಮಾಡ್ತೀವಿ. ಬಟ್ ನಾವು ಒಳ್ಳೆತನವಾಗಿ ಎಷ್ಟೇ ಪೀಸ್ಫುಲ್ ಆಗಿದ್ರು, ಆಯ್ತಾ, ಈ ಪಕ್ಕದ ದೇಶ ಈ ಪಾಕಿಸ್ತಾನ ಅನ್ನೋದು ಏನಿದೆ, ಅವರು ಸುಮ್ಮನೆ ಅಂತೂ ಕೂತ್ಕೊಂತಿಲ್ಲ. ಈ ರೀತಿ ಚಿಕ್ಕ ಚಿಕ್ಕ ಅಟ್ಯಾಕ್ಗಳು ಮಾಡಿ, ಚಿಕ್ಕದಂತ ಹೇಳಕ್ ಹೋಗಲ್ಲ ನಾನು, ಆಯ್ತಾ, 28 ಜನ ಯಾರು ಅಮಾಯಕರು ಸತ್ತಿದ್ದಾರೆ, ಅದು ಪ್ರತಿಯೊಬ್ಬ ಸಿಟಿಸನ್ಗೂ ಆಯ್ತಾ ಇದು ತಟ್ಟೋ ಅಂತ ಅಟ್ಯಾಕ್ ಇದು. ಆಯ್ತಾ, ಇಂಥ ದೊಡ್ಡ ದೊಡ್ಡ ಅಟ್ಯಾಕ್ಗಳನ್ನ ಬರೀ ಇದೊಂದೇ ಅಟ್ಯಾಕ್ ಅಂತಲ್ಲ. ಪುಲ್ವಾಮಾ ಮೊನ್ನೆ ಏನಂತಾರೆ ನಮ್ಮ ಆರ್ಮಿ ಆಫೀಸರ್ಸ್ಗಳ ಮೇಲೆ ಆಗಿರೋದಾಗಿರ್ಬೋದು, ಮತ್ತೆ ಇನ್ನು ಏನಂತಾರೆ ತಾಜ್ ಹೋಟೆಲ್ ಮೇಲೆ ಆಗಿರೋ ಅಟ್ಯಾಕ್ಗಳಾಗಿರ್ಬೋದು, ಇವಾಗ ಇಲ್ಲಿ ಆಗಿರೋ ಅಟ್ಯಾಕ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಮುಂದೆಗಡೆನೆ ಪಾಪ ಸಣ್ಣ ಸಣ್ಣ ಮಕ್ಳುಗಳು ಪಾಪ ಏನಂತಾರೆ ಅವ್ರ ಹೆಂಡತಿರು ಅವ್ರ ಮುಂದೆನೆ ಆತರ ಶೂಟ್ ಔಟ್ ಮಾಡಿದಾಗ ಅವ್ರ ಮನಸ್ಥಿತಿಗೆ ಯಾವ ಮಟ್ಟಿಗೆ ಅದು ಗಾಢವಾಗಿ ಕಾಡಿರಬಾರ್ದು, ಯಾವ ಮಟ್ಟಿಗೆ ನೋವಾಗಿರಬಾರ್ದು, ಅಲ್ಲಿ ಭಯ ಅನ್ನೋದು ಯಾವ ಮಟ್ಟಿಗೆ ಅವ್ರಿಗೆ ಇದಾಗಿರುತ್ತೆ ಅನ್ನೋದು ನಾವು ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಅಲ್ಲಿ ಯಾವ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿ ಎಲ್ಲಿ ಮಿಸ್ ಹೊಡಿತಿದೆ, ಏಂತಕ್ಕೆ ಇವ್ರು ಪದೇ ಪದೇ ಬಂದು ಈ ತರ ಅಟ್ಯಾಕ್ ಮಾಡ್ತಾ ಇದಾರೆ, ಇವ್ರನ್ನ ಈ ದೇಶ ಅನ್ನೋದನ್ನೇ ಏನಂತಾರೆ ಈ ಇಲ್ದಿರಂಗ್ ಮಾಡ್ಬಿಡೋ ತರ ಏನಾರು ನಮ್ಮ ದೇಶ ಏನಾರು ತಗೋಬೇಕಾ, ಆ ದೇಶಕ್ಕೆ ಯಾವುದೇ ರೀತಿನೂ ಸಪೋರ್ಟ್ ಮಾಡಿದಿರ, ಎಲ್ಲೂ ಒಂದು ಚೂರು ಬೇರೆ ದೇಶಗಳನ್ನು ಒಂದು ಚೂರು ಸಪೋರ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಆ ದೇಶ ಅನ್ನೋದನ್ನೇ ಬ್ಯಾನ್ ಮಾಡಿ ಬಿಸಾಕ್ಬೇಕಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಏನ್ ಮಾಡಿದ್ರು ಇವ್ರಿಗೆ ಅಮಾಯಕರು? ಬರೀ ಆ ಧರ್ಮ ಅನ್ನೋ ಒಂದು ಹೆಸರಿಟ್ಕೊಂಡು ಈ ಮಟ್ಟಿಗೆ ಇವರು ಏನಂತಾರೆ ಹೀನಾಯವಾಗಿ ಅಮಾಯಕರನ್ನ ಕೊಲ್ತಾ ಇದಾರೆ ಅಂತ ಹೇಳಿದ್ರೆ, ಅವ್ರ ಮನಸ್ಥಿತಿಗಳು ಯಾವ ಮಟ್ಟಿಗೆ ಕುಮ್ಮಕ್ ಕೊಡ್ತಾ ಇದೆ, ಆ ಮನಸ್ಥಿತಿಗಳು ಧರ್ಮ ಅನ್ನೋ ಹೆಸರಿಟ್ಕೊಂಡು ಇನ್ನು ಯಾವ ಮಟ್ಟಿಗೆ ಇವರು ಏನಂತಾರೆ ಜನಗಳನ್ನ ನೋಡ್ತಾ ಇದ್ದಾರೆ, ಇನ್ನು ಯಾವ ಮಟ್ಟಿಗೆ ಈ ಧರ್ಮನ ದ್ವೇಷ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಎಸ್ಪೆಷಲಿ ಹಿಂದೂ ಅನ್ನೋ ಧರ್ಮನ ಇಟ್ಕೊಂಡು ಇನ್ನ ಹಿಂದೂ ಅನ್ನೋರು ಸುಮ್ಮನೆ ಕೂತ್ಕೊಂಡಿದ್ರು ಇಲ್ಲಿ ಏನಂತಾರೆ ಧರ್ಮದ ಹೆಸರಲ್ಲಿ ಅಟ್ಯಾಕ್ಗಳು ನಡೀತಾನೆ ಇರ್ತಾವ. ಇಲ್ಲಿ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಿದ್ರೆ ಯಾರು ಇಲ್ಲಿ ಕೈ ಬಳೆ ತೊಡ್ಕೊಂಡು ಕೂತಿದ್ದಾರೆ ಅಂತಲ್ಲ. ಇಲ್ಲಿ ನಮಗ್ ಬೇಡ, ಆಯ್ತಾ, ನಮಗೆ ಯಾವುದೇ ರೀತಿ ವೈಲೆನ್ಸ್ ಬೇಡ ಅನ್ಬಿಟ್ಟು ಇಂಡಿಯಾದಲ್ಲಿ ಸುಮ್ಮನಿರ್ತಾರೆ. ಹಂಗನ್ಬಿಟ್ಟು ನಮ್ಮ ದೇಶ ಇವರು ಈ ಅಟ್ಯಾಕ್ ಮಾಡಿದಾಗೆಲ್ಲ ಕಡಲೆಪುರಿ ತಿನ್ಕೊಂತ ಕೂತ್ಕೊಂಡಿರ್ಲಿಲ್ಲ. ಪ್ರತಿ ಸಲಾನು ಅಟ್ಯಾಕ್ ಮಾಡಿದ್ದಾರೆ. ಎಸ್ಪೆಷಲಿ ಮೋದಿಜಿ ಅವ್ರ ಗೌರ್ಮೆಂಟ್ ಯಾವಾಗ ಬಂತೋ ಅವರು ಸರಿಯಾಗೇನೆ ಉತ್ತರ ಕೊಟ್ಟಿದ್ದಾರೆ. ಈ ಸಲಿನೂ ಸರಿಯಾಗಿ ಅವ್ರಿಗೆ ಉತ್ತರ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅವರು ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಏನಂತಾರೆ ಬರೀ ಆರ್ಮಿ ಆಫೀಸರ್ಸ್ಗೆ ಅಥವಾ ಈ ಸಿವಿಲಿಯನ್ಸ್ಗಳಿಗೆ ಮಾತ್ರ ಅಟ್ಯಾಕ್ ಮಾಡೋರು, ಇವಾಗ ಟೂರಿಸ್ಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನೆಲ್ಲಿ ಏನಂತಾರೆ ಈ ಕಾಶ್ಮೀರ್ಗೆ ಹೋಗೋದಕ್ಕೇನೆ ಒಂಥರ ಭಯದ ವಾತಾವರಣ ರೀತಿ ಆಗೋಗಿದೆ ಇವಾಗ. ಇಲ್ಲಿ ಬರೀ ಟೂರಿಸ್ಟ್ಗೋಸ್ಕರ ಹೋಗ್ತಿದ್ದವ್ರು ನಮ್ಮ ಕರ್ನಾಟಕದಿಂದ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅಟ್ ಲಾಸ್ಟ್ ನಾವು ಎಲ್ಲಾನು ಸೇರ್ಕೊಳ್ಳೋದೇ ನಮ್ಮ ಇಂಡಿಯಾದಲ್ಲಿ. ನಾವು ಭಾರತೀಯರು ಅಂತ ಬಂದಾಗ, ಆಯ್ತಾ, ಅವರು ಭಾಷೆನೂ ಕೇಳಿಲ್ಲ, ಅವರು ನೀನ್ ಯಾವ ಕ್ಯಾಸ್ಟು ಅಂತಾನೂ ಕೇಳಿಲ್ಲ, ಜಸ್ಟ್ ನಿನ್ ಧರ್ಮ ಅನ್ಕೊಂಡು ಶೂಟ್ ಔಟ್. ಇಂಥವ್ರನ್ನ ಏನಂತಾರೆ ಸಿಕ್ಕಿದ್ರೆ ಈ ಬರೀ ನಮ್ಮ ಸಿಟಿಸನ್ಸ್ಗಳೇ ಸಾಕು, ಅವ್ರನ್ನೇ ಬರ್ಬರ್ವಾಗಿ ಸಾಯಿಸ್ಬಿಡೋ ಅನ್ನೋ ರೀತಿ ಕೋಪ ಕಾಡತ್ತಲ್ಲಿ, ಆ ಮಟ್ಟಕ್ಕೆ ಸಾಯಿಸಿರೋದು. ಅಲ್ಲಿ ನಮ್ಮ ಕರ್ನಾಟಕದ ಮಂಜುನಾಥ್ ಅನ್ನೋರ್ನ ಅವ್ರು ಶೂಟ್ ಔಟ್ ಮಾಡಿದಾನಲ್ಲ, ಅವ್ನು ಟೆರರಿಸ್ಟ್ ಅನ್ನೋ ಕುನ್ನಿಗಳು, ಪಾಪ ಅವ್ರ ಮಗ ಹೋಗ್ಬಿಟ್ಟು ನಮ್ಮನ್ನ ಸಾಯಿಸ್ಬಿಡಿ, ನಮ್ಮನ್ನೆಂತ ಬದುಕ್ಸಿದೀರ ಅಂತ ಕೇಳಿದ್ರೆ ನಿಮ್ಮ ಮೋದಿಜಿಗೆ ಹೋಗಿ ಹೇಳೋ ಅವರೇ ನಿಮ್ಮನ್ನ ಸಾಯಿಸ್ತಾರೆ ಅನ್ನೋ ಮಟ್ಟಿಗೆ ಉತ್ತರ ಕೊಟ್ಟು ಪಾಪ ಹುಡುಗನ್ಗೆ ಹೇಳಿ ಕಳ್ಸಿದ್ದಾರೆ. ಆ ಹುಡುಗನ್ಗೆ ಯಾವ ಮಟ್ಟಿಗೆ ಏನಂತಾರೆ ಮನಸ್ಥಿತಿ ಇದಾಗಿರ್ಬಾರ್ದು, ಭಯದ ವಾತಾವರಣ ಯಾವ ಮಟ್ಟಕ್ಕೆ ಕಾಡಿರ್ಬಾರ್ದು. ಎದುರುಗಡೆನೆ ಏನಂತಾರೆ ಮಗನ್ ಎದುರುಗಡೆನೆ, ಹೆಂಡತಿ ಎದುರುಗಡೆನೆ ತಂದೆನ ಆ ರೀತಿ ಕೊಲ್ತಾ ಇದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇದಾಗಿರ್ಬಾರ್ದು.
ಆ ವಿಡಿಯೋಗಳಲ್ಲಿ ನೋಡ್ಬೋದು ನೀವು, ಸಣ್ಣ ಸಣ್ಣ ಕ್ಲಿಪ್ಗಳು ಏನಂತಾರೆ ಅಂಗಲಾಚ್ತಾ ಇದಾರೆ. ಯಾರನ್ನ ನೋಡಿದ್ರು ಭಯ. ಇವಾಗ ನಮ್ಮ ಇಂಡಿಯಾದವ್ರು ಆರ್ಮಿದವ್ರು ಬಂದ್ರು ಅವ್ರು ನೋಡಿದ್ರು ಭಯ ಆಗತ್ತೆ ಇವ್ರಿಗೆ. ಯಾರು ಎಲ್ಲಿ ಯಾರ್ ಟೆರರಿಸ್ಟ್, ಏನ್ ಕತೆನೋ ಅನ್ಕೊಂಡು ಯಾವಾಗ ನಮ್ ಸಾವಾಗ್ಬಿಡುತ್ತೋ ಅನ್ಬಿಟ್ಟು ಆ ಮಟ್ಟಿಗೆ ಆಯ್ತಾ ಈ ಟೆರರಿಸ್ಟ್ ಅನ್ನೋ ಈ ಕುನ್ನಿಗಳು, ಕಜ್ಜಿ ನಾಯಿಗಳು ಅಲ್ಲಲ್ಲಿ ಉಟ್ಕೊಂಡು, ಎಸ್ಪೆಷಲಿ ಕಾಶ್ಮೀರ ಅವರು ಏನಂತಾರೆ ಕಿತ್ಕೊಂಡು ಹೋಗ್ಬಿಡ್ತೀವ ಅನ್ನೋ ಇನ್ನೂ ಕನ್ಸಲ್ಲಿ ಆ ಪಾಕಿಸ್ತಾನ ಅವರು ಏನಂತಾರೆ ಹಗಲು ಕನ್ಸ್ ಕಂಡ್ಕೊಂಡು, ಈ ತಿರುಕನ ಕನ್ಸ್ ಅಂತಾರಲ್ಲ ಆ ರೀತಿ ಕನ್ಸ್ ಕಂಡ್ಕೊಂಡು ಕೂತ್ಕೊಂಡಿದ್ದಾರೆ. ಎಸ್ಪೆಷಲಿ ಈ ತರ ಅಮಾಯಕರುಗಳನ್ನ ಸಾಯಿಸ್ಕೊಂಡು. ಈ ಸಲ ಆದ್ರೂ ಅವ್ರಿಗೆ ತಕ್ಕ ಪಾಠ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಯಾರು ಟ್ರೂ ಇಂಡಿಯನ್ಸ್ ಇದಾರೋ, ನಮ್ಮ ಭಾರತೀಯರು ಯಾರು ಇದಾರೋ ಅವ್ರಿಗೆಲ್ಲ ಇದು ಅವಮಾನ ಆಗ್ಬಿಡೋದು ಗ್ಯಾರಂಟಿ. ಈ ಸಲ ಅವ್ರಿಗೆ ಏನಂತಾರೆ ಮುಯ್ಯಿ ಅನ್ನೋ ರೀತಿ ಉತ್ತರ ಕೊಡ್ಲೇಬೇಕು. ಎಸ್ಪೆಷಲಿ ಆ ದೇಶದವರು ನಮ್ಮ ಇಂಡಿಯಾ ಮೇಲೆ ಏನಂತಾರೆ ಈ ತರ ಅಟ್ಯಾಕ್ ಮಾಡೋದಕ್ಕೇನೆ ಅಂತ ನಿಂತ್ಕೊಂಡಿರೋರಿಗೆ ನಾವು ಸುಮ್ಮನೆ ಬಿಡಬಾರದು. ಎಸ್ಪೆಷಲಿ ಈ ನಮ್ಮ ಇಂಡಿಯನ್ ಗೌರ್ನಮೆಂಟು ಈ ಸಲ ಸ್ಟ್ರಿಕ್ಟ್ ಆಕ್ಷನ್ಗಳು ತಗೊಳ್ಳೇಬೇಕು. ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅಂತವ್ರನ್ನೆಲ್ಲ ಬಡ್ದು ಮಲಗಿಸಿ, ಈ ಪುಲ್ವಾಮಾ ಅಟ್ಯಾಕ್ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಏನಾಯ್ತೋ ಅದೇ ರೀತಿ ಅಟ್ಯಾಕ್ ಆದ್ರೆ ಇನ್ನೂ ಖುಷಿನೇ. ಇಲ್ಲಿ ಪೀಸ್ಫುಲ್ ಆಗಿ ಕೂತ್ಕೊಳ್ಳೋದಕ್ಕಾಗಲ್ಲ ಇಲ್ಲಿ, ಆಯ್ತಾ. ಇಲ್ಲಿ ಪೀಸ್ಫುಲ್ ಆಗಿ ಕೂತ್ಕೊಂಡ್ರೆ ಅಂತ ದೇಶಗಳು, ಅಂತ ಸಣ್ಣ ದೇಶಗಳು, ಅಂತ ಕುನ್ನಿ ನಾಯಿಗಳಿರೋ ದೇಶಗಳು ಮತ್ತೆ ಪದೇ ನಮ್ಮ ಭಾರತೀಯರ ಮೇಲೆ, ಭಾರತದ ದೇಶ ಮೇಲೆ, ಎಸ್ಪೆಷಲಿ ಇನ್ನೋಸೆಂಟ್ ಪೀಪಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ ಇರ್ತಾರೆ. ನಮಗೆ ಅದು ಕಣ್ಣಿಂದ ನೋಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇವತ್ತು ಅವ್ರ ಮನೆಯವ್ರ ಪರಿಸ್ಥಿತಿಗಳು ಅದು ಏನಂತಾರೆ ನೆನ್ಸ್ಕೊಳ್ಳೋದಕ್ಕೂ ಆಗಲ್ಲ. ಅಂತ ಮನೆಯವ್ರಗಳಿಗೆಲ್ಲ ಯಾರ್ಯಾರಿಗೆಲ್ಲ ಅಟ್ಯಾಕ್ ಆಗಿದೆಯೋ ಆ ದೇವರಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ, ಅವ್ರಿಗೆ ಏನಂತಾರೆ ಆ ಧೈರ್ಯ ಕೊಡ್ಲಿ, ಆ ಶಕ್ತಿ ಕೊಡ್ಲಿ. ಇಂಥವ್ರನ್ನೆಲ್ಲ ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾರೆ ಅಂಥವ್ರನ್ನೆಲ್ಲ ಆದಷ್ಟು ಏನಂತಾರೆ ನೆಲಸಮ ಮಾಡಿ ಕಂಪ್ಲೀಟಾಗಿ ಅವ್ರನ್ನ ನಿರ್ಮೂಲನೆ ಮಾಡೋದೇ ಏನಂತಾರೆ ಈ ಸಲ ಇದಾಗಿರ್ಬೇಕು, ಟಾರ್ಗೆಟ್ ಆಗಿರ್ಬೇಕು, ನಿರ್ಮೂಲನೆ ಆಗ್ಬಿಡ್ಬೇಕು. ಅದು ಮತ್ತೆ ಪದೇ ಹುಟ್ಟಬಾರ್ದು. ಅದು ಇನ್ನೆಲ್ಲೋ ಇವಾಗ ಇದನ್ನ ಕಟ್ ಮಾಡಿದೆ ಅಂತ ಹೇಳಿದ್ರೆ, ಆ ವಿಷದ ಗಿಡನ ಇವಾಗ ಕಟ್ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಇನ್ನೆಲ್ಲೋ ಹುಟ್ಟಬಾರ್ದು. ಅದು ಕಂಪ್ಲೀಟ್ ಆಗಿ ಅದು ಬುಡ ಸಮೇತ ಕಟ್ ಆದಾಗ ಮಾತ್ರ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ. ಅಂತ ಸೊಲ್ಯೂಷನ್ ನಮ್ಮ ಇಂಡಿಯನ್ ಗೌರ್ನಮೆಂಟು ಅಂತ ಸೊಲ್ಯೂಷನ್ ಜೊತೆಗೆ ಬರಬೇಕು. ಎಸ್ಪೆಷಲಿ ಆ ಪಾಕಿಸ್ತಾನಿ ನಾಯಿಗಳಿಗೆ ಏನಂತಾರೆ ಇನ್ನೊಂದ್ಸಲಿ ಮುಟ್ಟು ನೋಡ್ಕೊಳ್ಳೋ ರೀತಿ ನಾವು ಉತ್ತರ ಕೊಡಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್.